ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಅನುಭವ ಮಂಟಪದ ತ್ರಿಪುರಾಂತಕ ಕೆರೆ ಹತ್ತಿರ ಇರುವ ಹಡಪದಪ್ಪನವರ ಅರಿವಿನ ಗವಿಯಲ್ಲಿ ಶರಣ ಅಪ್ಪನವರ ಮೂರ್ತಿ ಪುನರ್ ಪ್ರತಿಷ್ಠಾಪಿಸುವಂತೆ ಆಗ್ರಹಿಸಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ತಾಲೂಕು ಹಡಪದ ಅಪ್ಪನ ಕ್ಷೌರಿಕ ಸಮಾಜ ಸೇವಾ ಸಂಘದ ವತಿಯಿಂದ ಮಂಗಳವಾರ ಪ್ರತಿಭಟನೆ ನಡೆಸುವ ಮೂಲಕ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಮಗ್ಗಿ ಬಸವೇಶ್ವರ ದೇವಸ್ಥಾನದಿಂದ ಸಮಾಜ ಬಾಂಧವರು ಸಭೆ ಸೇರಿ ಮೆರವಣಿಗೆ ಮೂಲಕ ಮನವಿ ಸಲ್ಲಿಸಿದರು. ಸಮಾಜದ ಮುಖಂಡರಾದ ಶಿವಪ್ಪ ಶಾಸ್ತ್ರಿ, ಅಧ್ಯಕ್ಷ ಈರಣ್ಣ ಹಡಪದ್, ಮಲ್ಲಿಕಾರ್ಜುನ ಹಡಪದ್, ಬಾಳಪ್ಪ ಹಡಪದ್, ಮಂಜುನಾಥ್ ಹಡಪದ್ ಸೇರಿದಂತೆ ಮತ್ತಿತರರು ಮಾತನಾಡಿ ಅಪ್ಪನವರ ಮೂರ್ತಿ ಅರಿವಿನ ಗವಿಯಲ್ಲಿ ಪುನರ್ ಸ್ಥಾಪಿಸಬೇಕು, ಅಲ್ಲದೆ ತಂಗಡಿಗೆ ಅನ್ನದಾನಿ ಭಾರತಿ ಅಪ್ಪಣ್ಣ ಮಹಾಸ್ವಾಮೀಜಿಯವರನ್ನು ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಳುವ ಮೂಲಕ ಹಡಪದಪ್ಪನ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಸಮಾಜ ಬಾಂಧವರು ಸರ್ಕಾರಕ್ಕೆ ಆಗ್ರಹಿಸಿದರು. ವರದಿ ವಿ.ಎಸ್. ಶಿವಪ್ಪನಮಠ, ಸಮಯ ಟಿವಿ ಕೆ ನ್ಯೂಸ್, ಯಲಬುರ್ಗಾ. ಎಲ್ಲಿಯವರೆಗೆ ಹೋರಾಟ? ಅರಿವಿನ ಗವಿಯಲ್ಲಿ ಹಡಪದಪ್ಪನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡುವವರೆಗೂ ಹೋರಾಟ. ಕಲ್ಯಾಣದಲ್ಲಿರುವಂತಹ ತ್ರಿಪುರಾಂತಕ ಕೆರೆ ಹತ್ತಿರ ಇರುವ ಹಡಪದಪ್ಪನವರ ಅರಿವಿನ ಗವಿಯಲ್ಲಿ ಅಪ್ಪನ ಮೂರ್ತಿಯನ್ನ ಪುನಃ ಪ್ರತಿಷ್ಠಾಪನೆ ಮಾಡಬೇಕೆಂದು ತಹಶೀಲ್ದಾರ್ ಮುಖಾಂತರ ನಾವು ಈ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ವಿಷಯ ಏನಪ್ಪಾ ಅಂತಂದ್ರೆ, ಅರಿವಿನ ಗುಹೆ ಪಕ್ಕದಲ್ಲಿರುವ ಆಪ್ತ ಕಾರ್ಯದರ್ಶಿಯಾದ ಶಿವಶರಣ ಹಡಪದಪ್ಪನವರ ಅರಿವಿನ ಗವಿ ಅಲ್ಲೇ ಅಸ್ತಿತ್ವದಲ್ಲಿದೆ. ಶಿವಶರಣ ಹಡಪದಪ್ಪನವರ ವಿಶ್ವಗುರು ಬಸವಣ್ಣನವರ ಕಾರ್ಯದರ್ಶಿಯಾಗಿದ್ದರು. ಅವರಿಗೆ ಆಧ್ಯಾತ್ಮಿಕ ಗುರುಗಳಾಗಿದ್ದಂಥ